ಹಾ ಏನ್ಲ ಲೇ, ಆ ಟ್ಯಾಕ್ಟ್ರಿಗೆ ಡೀಸೆಲ್ ಹಾಕಿರೇನು ಪೆಟ್ರೋಲ್ ಹಾಕಿರೇನು ಅದೇನು ಹೊಗೆ ಜಾಸ್ತಿ ಬಿಡುತ್ತಾ? ಸಿಮೆಂಟ್ ಹಾಕಿರೋಂದ್ರ ಲೈ, ಈ ಕಾಲದಲ್ಲಿ ಸಿಮೆಂಟ್ ಎಲ್ಲಿ ಸಿಗುತ್ತಲ್ಲ, ಸೊಸೈಟಿ ನಿಲ್ಸಿದ್ರೆ ಇಡೀ ದೇಶದಲ್ಲೇ ಸಿಮೆಂಟ್ ನಿಲ್ಸ್ಬಿಟ್ಟಾರೆ. ಈಗ ಸಿಮೆಂಟ್ ಹಾಕಿದ್ರೆ ಹೊಗೆ ಬರುತ್ತೆ ಅಂತ ಹೇಳ್ತೀಯಲ್ಲ, ನಿನ್ಗೆ ಏನಾರು ಒಂಚೂರು ಮಾನ ಮರ್ಯಾದೆ ಐತಾ? ನಂಗೆ ಅವೆಲ್ಲ ಗೊತ್ತಿಲ್ಲಪ್ಪ. ನೀವು ಅದೇನ್ ಮಾಡ್ತೀರಾ, ಕೆಲಸ ಕರೆಕ್ಟಾಗಿ ಆಗ್ಬೇಕಷ್ಟೇ. ನೋಡಿ ಉನ್ನ ಏ, ಒಂದ್ ನಿಮಿಷ ಕೇಳಿಸ್ಕೊ ಹೇಳದ್ನ. ಗಾಡಿಗೆ ಯಾರು ಸಿಮೆಂಟ್ ಹಾಕಕ್ ಬರಲ್ಲ. ಯಾವ ಹೇಳಿದ್ದು ಅವನು ರಮೇಶ್ನ? ಯಾರು ಹೇಳೋನು? ಆ ಮ್ಯಾಗ್ಲ ಮನೆ ತಪ್ಪತ್ತಲ್ಲ ಅವನ. ನನ್ನ ಮಗ ಹೇಳ್ತಾನೆ ಅವನಿಗೆ ಹೊಟ್ಟೆ ಊರಿಗೆ ಲಾಸ್ಟ್ ಟೈಮ್ ಎಲ್ಲೋ ಮಣ್ ಕೇಳಿದ್ದವನು ಕೊಡ್ಲಿಲ್ಲ. ಅದಕ್ಕೆ ಹೊಟ್ಟೆ ಊರಿಗೆ ಏನೋ ಹೇಳ್ತಾನೆ, ಎಲ್ಲೋ ಹೋಗ್ತಾ ಇದ್ದೀನಿ, ನೀನು ಜಾಸ್ತಿ ಫೋನ್ ಮಾಡಕ್ ಹೋಗ್ಬೇಡ, ನಾನು ಆಮೇಲೆ ಫ್ಲೈಟ್ ನೋಡಕ್ಕೆ ಹಾಕೊಂಡ್ಬಿಡ್ತೀನಿ ಅಷ್ಟೇ. ಸರಿ, ಆಯ್ತು ಆಯ್ತು ಆಯ್ತು. ಆಯ್ತು ಆಯ್ತು ಸರಿ. ಈ ಅಲ್ಕಾಗಳಿಗೆ ಎಷ್ಟು ಫೋನ್ ಮಾಡ್ಬೇಕಪ್ಪ. ಫೋನ್ ಮಾಡಿ 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 ಅನ್ಲಿಮಿಟೆಡ್ ಆಗಿರೋದಕ್ಕೇನೋ ಪರವಾಗಿಲ್ಲ. ಮುಂಚೆ ಹಂಗೆ ಕಾರ್ಡ್ ಉಜ್ಜಿ ರೀಚಾರ್ಜ್ ಮಾಡ್ಕೊಂಡಂಗಿದ್ರೆ ಚೆಡ್ಡರ್ ನೇತಾಡಿರೋದು. ಆದ್ರೂ ಆಗಿನ ಲೈಫೇ ಚೆನ್ನಾಗಿತ್ತು. ಈಗ ಎಲ್ಲಿ ನೋಡ್ರಿ ಬರೀ ಫೋನು, ಅಲ್ಲಿ ಇಲ್ಲಿ ಅಲ್ಲಿ ಅನ್ಲಿಮಿಟೆಡ್ ನೆಟ್ಟು, ಅನ್ಲಿಮಿಟೆಡ್ ಮಾತು. ಹುಚ್ಚೂರ್ ಸಂತೆ ಆಗ್ಬಿಟ್ಟಿದೆ ಕಣಪ್ಪ. ಆ ಹುಚ್ಚೂರ್ ಸಂತೆಲಿ ನಮಗೆ ಸ್ವಲ್ಪ ನೆಮ್ಮದಿ ಅಂದ್ರೆ ನಮ್ಮಂತ ಬಾಯ್ಸಿಗೆ ಪಾರ್ಟಿ. ರೀಚಾರ್ಜ್ ಮಾಡೋಣ ಅಂತ ಇಕ್ಕೊಂಡಿರೋ ದುಡ್ಡ ಪಾರ್ಟಿ ಮಾಡೋಣ ಅಂತ ದುಡ್ಡು ಹಾಕ್ಸ್ಕೊಂಡ್ರು. ಬಂದ್ಬಿಡ ಮಗ ಅಲ್ಲಿ ಇರ್ತೀನಿ ಅಂದ್ರು. ಇಷ್ಟೊತ್ತಾರ ನನ್ನ ಮಕ್ಳು ಒಬ್ರು ಫೋನ್ ಮಾಡಿಲ್ಲ, ಫೋನ್ ಮಾಡಿದ್ರೆ ಎತ್ತಿಲ್ಲ. ಯಾಕೆ ಈ ನನ್ನ ಮಕ್ಳು ಹೆಂಗೆ ಕುಡ್ಕೊಂಬಿಟ್ರ? ಹೋಗ್ತೀನಿ ಅಲ್ಲಿಗೆ ಹೋಗ್ಬಿಟ್ಟು ನನ್ನ ಮಕ್ಳು ಚಡ್ಡ ಹರಿಯಂಗೆ ಹೊಡಿತೀನಿ ಒಬ್ಬೊಬ್ಬನಿಗೆ. ಮಕ್ಕಳು ಫೋನ್ ಮಾಡ್ಬಿಟ್ಟು ನನ್ನ ಮೂಡೇ ಹಾಳು ಮಾಡ್ಬಿಟ್ರು. ಅಕ್ಷರಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ನನ್ನ ಮಕ್ಕಳು ಕೊಟ್ಟಿದ್ದ ಕಾಟಕ್ಕೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದೇ ಮರ್ತೋಗ್ಬಿಟ್ಟಿತ್ತು. ಎಲ್ಲಿ ಹೋಗ್ತಾ ಇದ್ದೀನಿ ನಾನು? ನಮ್ಮ ಮಲೆಡವ್ ಫೋನ್ ಮಾಡಿದ್ಲಲ್ವಾ, ಅಲ್ಲಿಗೆ ಹೋಗ್ತಾ ಇದ್ದೀನಿ ಮೀಟ್ ಮಾಡಕ್ಕೆ. ಏನಾರ ಮಾಡಿ ಅವಳೇನಾರ ನನ್ನ ಡ್ಯೂಟಿಗೆ ಬಂದ್ರೆ ಹೆಂಗೋ ಒಂದು ಚೂರು ಹೊರ್ಕೊಟ್ಟು ಮಾಡ್ಕೊಂಡ್ಬಿಡ್ಬೋದು. ಫಸ್ಟ್ ನನ್ನ ಮಕ್ಕಳು ಯಾವನು ಫೋನ್ ಮಾಡ್ದಿರೋ ತರ ನೋಡ್ಕೊಂಬೇಕು. ಅಲ್ಲಿಗೆ ಹೋಗ್ತಿದ್ದಂಗೆ ಫ್ಲೈಟ್ ಮೂಡಿಗೆ ಹಾಕೊಂಡ್ಬರ್ತೀನಿ. ನನ್ನ ಮಕ್ಕಳು ಹಣ ಅದಿಲ್ಲ, ಹಣ ಬಾಂಡ್ಲಿಲ್ಲ, ದುಡ್ಡಿಲ್ಲ, ಅವನಿಲ್ಲ, ಇವನಿಲ್ಲ, ಊಟ ಇಲ್ಲ, ಕಾಫಿ ಇಲ್ಲ, ಟೀ ಇಲ್ಲ ಅಂತ ಹೇಳ್ಬಿಟ್ಟು ರೋಸ್ ಎಳಿತಾರೆ ಹಂಗೆ. ಅವರೇ ಮಾಡಿದ್ರು ಅಲ್ಕಾನ. ಹಲೋ, ಎಲ್ಲಿದ್ದೀರ? ಆ ಇರ್ಫಾನ್ನ ಕರ್ಕೊಂಬಂದ್ರಲು. ಅವ್ ನಾವು ಕೋಯಾವತಿ ಗಿಡ ಬರೋ ಸೈಟ್ ಎಲ್ಲ ತಿಂದು ಖಾಲಿ ಮಾಡಿರ್ತಾನೆ. ತಂದಿರ 4 kg ಮಿಕ್ಸರ್ ಅಲ್ಲಿ ಮುಕ್ಕಾಲ್ವಾಗ ಅವನಿಗೆ ಬೇಕು. ಕೇಳಿಸಿಲ್ಲ ಕಣ ಗಾಡಿ. ಬರೀ 1 ನಿಮಿಷ ಗಾಡಿ ಸರಿಯಾಗಿ 1 ನಿಮಿಷ. ಹಾ, ಹಲೋ, ಏನು ಇರ್ಫಾನ್ ಕೈ ಕೊಡ್ತೀಯ ಅವನಿಗೇನು? ಹಲೋ ಲೋ ಮಗ ಇರ್ಫಾನ್, ನೀನ್ ಯಾಕೋ ಬರಕ್ ಹೋದೆ? ನೀನೇ ಡ್ರಿಂಕ್ಸ್ ಮಾಡಲ್ಲ ಏನಿಲ್ಲ, ಯಾಕೋ ಬಂದೆ? ಬಂದು ಸೈಡ್ಸ್ ಖಾಲಿ ಮಾಡಿ ಯಾಕೋ ನಮಗೆ ಸಂಕಟ ಕೊಡ್ತೀಯ? ಅಲ್ಲಿ ಬಂದೆ, ಅರ್ಧ ಕೆಜಿ ಕರ್ದಲ್ಲಿ ಎಲ್ಲ ನೀನೇ ತಿಂದೆ. ಲಾಸ್ಟಿಗೆ ಆ ಮಿಕ್ಕಿರೋ ಕಬಾಬ್ ಮೂಳೆ ಚೀಪ್ಕೊಂಡು ಡ್ರಿಂಕ್ಸ್ ಮಾಡ್ಕೊಂಡ್ ಬಂದು ಇಂಥ ಕೆಲಸ ಮಾಡ್ತೀನಿ ನೀನು ಯಾಕೋ ಬತ್ತೀಯ? ಏನೋ ಚಕ್ಲಿ ಲೇಸ್ ಅವೆಲ್ಲ ತರ್ಬೇಕಾ? ಲೋ ಇದು ಆಯ್ತು ಕಣ, ಇದು ಲಾಸ್ಟು ತರ್ತೀನಿ, ಇದು ಲಾಸ್ಟು. ಮತ್ತೆ ಇನ್ನೊಂದ್ಸಲ ಯಾವನ್ ಕರ್ಕೊಂಬರ್ತಾನೋ ಪಾರ್ಟಿಗೆ ನಿನ್ನ ಅವನ್ ಕೊಡ್ತೀನಿ ಕಣ. ಲೋ ಏನ ನಿಮ್ದು ಲೋ, ಯಾವನಾರ ಬಿದ್ದೇ ಇರ್ತಾನಲ್ಲೋ, ಎಲ್ಲಾರು ಒಬ್ಬೊಬ್ರು ಸೈಡ್ಸ್ ಖಾಲಿ ಮಾಡೋಣ. ಯಾವನಾರ ನೆಮ್ಮದಿಯಾಗೆ ತಗೊಳಕ್ಕೆ ಬಿಡಲ್ಲ ಕಣ. ಯಾವನಾರ ಬಿದ್ದೇ ಇರ್ತಾನೆ ಸೈಡ್ಸ್ ಖಾಲಿ ಮಾಡೋನು. ಅಪ್ಪ ಈ ಸೈಡ್ಸ್ ಖಾಲಿ ಮಾಡೋ ಫ್ರೆಂಡ್ಸ್ಗಳು ಇರ್ತಾರಲ್ಲ, ಅವ್ರಿಗೆ ದೊಡ್ಡ ನಮಸ್ಕಾರ ಕಣಪ್ಪ. ಯಾಕ್ರೋ ಹಿಂಸೆ ಕೊಡ್ತೀರಾ? ಯಾಕ್ರೋ ನಿನ್ನ? ಆಯ್ತು ತರ್ತೀನಿ ಬಿಡಪ್ಪ, ಅದೇನು ನಿನ್ಗೆ ಮತ್ತೆ ನಮಗೆ ತಂದ್ರೆ ಮುಟ್ಬೇಡ, ಸರಿನಾ? ಕಂಡೀಷನ್ ಅಪ್ಲೈ. ಸರಿ ಬಂದೆ. ನಮ್ಮ ಮಗ ಯಾಕೆ ದುಡ್ಡು ಬೇರೆ ಇಲ್ಲ, ಏನಿಲ್ಲ.
ಅಪ್ಪ ಯಾರಪ್ಪ ಇವನು? ಅಯ್ಯೋ ಕೈ ಭಾಸ್ಕರ. ನನಗೇನು ಆಗಿಲ್ಲ. ಬರ್ತೀಯ ಯಾರು ನೀನು? ಅಯ್ಯೋ ಏ ಮನೆ ಗೊತ್ತಾಗಲ್ಲ, ನೀನು ಗಾಡಿ ಎತ್ತು ಫಸ್ಟ್. ಅಯ್ಯಪ್ಪ ಅಯ್ಯಪ್ಪ ಆಗ್ತಾ ಇಲ್ಲ ಕಣಣ್ಣ. ಅಯ್ಯೋ ಆಗ್ತಾ ಇಲ್ಲ ಕಣಣ್ಣ. ಅಯ್ಯಮ್ಮ ಅಪ್ಪ ಗಾಡಿಗೆ ಏನು ಆಗಿಲ್ಲ. ಹಾಂಪ್ಪ ಗಾಡಿಗೂ ಈ ನನ್ನ ಬಾಡಿಗೂ ಏನು ಇಲ್ಲ ಕಣಪ್ಪ. ನನ್ನ ಗಾಡಿಗೂ ಏನೂ ಆಗಿಲ್ಲ, ನನ್ನ ಬಾಡಿಗೂ ಏನೂ ಆಗಿಲ್ಲ. ನನ್ನ ಮಗನು ಕರೆಕ್ಟ್ ಆಗವನೇ, ನಾನೇನ ಡೌ ಮಾಡ್ಬಿಡೋಣ. ಅಯ್ಯಮ್ಮ ನನ್ನ ಕೈ ಕೈ ಅಮ್ಮ ಕಾಲು ಅಮ್ಮ ನನ್ನ ಹೊಟ್ಟೆ ಹೊಟ್ಟೆ. ಅಯ್ಯೋ ನನ್ನ ಬ್ಯಾಕು. ಅಯ್ಯಮ್ಮ ಕೆಂಬಂತು ಕೆಂಬಂತು. ಕೆಮ್ಮು. ಓ ಕೊರೋನಾ ಪೇಷಂಟಾ? ಕಾಲ್ ಮಾಡ್ಲಾ ಆಂಬುಲೆನ್ಸ್ಗೆ? ಇಲ್ಲ ಕೆಮ್ಮಿಲ್ವಾ? ಓ ಡೌವು. ಇಂಥ ಡೌಗಳೆಲ್ಲ ಎಷ್ಟು ನೋಡಿಲ್ಲ ನಾನು. ಡೌ ಮಾಡ್ತೀಯಾ ಬಾಯ್ಲಿ? ಏ ಇಲ್ಲ 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 ಇಲ್ಲ, ಸುಮ್ನೆ ಡವ್ ಮಾಡ್ದೆ. ನೀನ್ ಅದ್ರಲ್ಲಿ PhD ಮಾಡಿ ಅಂತ ಗೊತ್ತಾಯ್ತು. ಅಲ್ಲ ಗುರು, ಗಾಡಿಯ ಎಲ್ಲಿ ಓಡಿಸ್ಕೊಂಬತ್ತಿದ್ಯಾ? ಎಕಡೆ ಇದೆ ಗ್ಯಾರ ನಿನಗೆ? ಆ ಕಡೆ ಈ ಕಡೆ ಆ ಜಿಲಾಬಿಗಳು ನೋಡ್ಕೊಂಡು ಜಲ್ ಸುರಿಸ್ಕೊಂಡು ನೀನು ಇಲ್ಲಿ ಯಾವಂದ್ರೆ ಪ್ರಾಣ ತೆಗಿಬೇಕು ಅಂತ ಮಾಡ್ಕೊಂಡಿದೀಯಾ? ಕರೆಕ್ಟ್ ನೆಟ್ಟವರಿಗೆ ಗಮನ ಇಟ್ಕೊಂಡು ಹೆಲ್ಮೆಟ್ ಇಲ್ಲ ಏನಿಲ್ಲ ಹೇಳಿ. ಅವೆಲ್ಲ ಹೆಲ್ಮೆಟ್ ಇಲ್ಲ, ಏನಾದ್ರು ಹೆಚ್ಚು ಕಮ್ಮಿ ಯಾರು ಗ್ಯಾರಂಟಿ? ಗೊತ್ತಲ್ಲ ನಿನಗೆ? ಸಮಾಧಾನ ಸಮಾಧಾನ. ನೀನೇನು ಪಾಪ ಮೆರವಣಿಗೆಯಲ್ಲಿ ಬತ್ತಿದ್ದೇನಪ್ಪ. ಫೋನು ಕಿವಿಲಿ ಇಟ್ಕೊಂಡು ಗಾಡಿ ಓಡಿಸ್ಬಾರ್ದು ಅಂತ ಗೊತ್ತಿರೋನಯ್ಯ. ರೂಲ್ಸ್ ದಂಡ ಹಾಕಿರ ಎಷ್ಟು ಅಂತ ಗೊತ್ತಾ? ನನ್ನ ಹೆಲ್ಮೆಟ್ ಕೇಳ್ತಿದ್ದೆ, ನಿಂದ ಎಲ್ಲಿ ಹೆಲ್ಮೆಟ್ ಐತೆಯಾ? ಏನ್ ಜೋಬಲ್ಲಿ ಕೇಳಿ ಮಾಡ್ತೀವಿ ಹೆಲ್ಮೆಟ್? ಬಿಡುಗರು ತಾನ್ ಬಿಟ್ಟಾಕೋ, ನೀನು ಓಡಾಡು ನೀಟಾಗೆ. ನನಗೆ ಅಂದ್ರೆ ಬಿಡು, AC ಗೊತ್ತು, DC ಗೊತ್ತು, OC ಗೊತ್ತು, ನಾನ್ AC ಗೊತ್ತು. ನಿನಗೆ ಯಾಕೆ ಗೊತ್ತು? ಹಲೋ, AC-ನ DC-ನ ಕರೆಂಟ್ ಸ್ವಿಚ್ ಬೋರ್ಡಲ್ಲಿ ಇಟ್ಕ. ನನ್ಗೂ CM PM ಗೊತ್ತಮ್ಮ. ಏನೋ CM PM? ಹಾ. ಚಂದ್ರಮ್ಮ, ಮಂಜಮ್ಮ, ಪಾರ್ವತಮ್ಮ, ಮಲಮ್ಮ. ಅಯ್ಯೋ ಇವ್ರಿಗೆ ನಾನು ಲೋನ್ ಕೊಟ್ಟಿದ್ದೀನಿ. ಲೋನ್ ಕೊಟ್ಟು ಊರ್ ಬಿಟ್ಟು ಅಭ್ಯಾಸ ಆಗ್ಯಾರೆ ಅಂತ ಎಲ್ಲಿಂದ ಕಳ್ಸ ನೀನು? ಯೋ CM PM ಅಂದ್ರೆ ಅವ್ರ ಕಣಯ್ಯ. ಅದೇ ನಮ್ಮೂರು ಚಿಕ್ಕಣ್ಣ ಮಲ್ಲಣ್ಣ, ಪರಮೇಶಣ್ಣ ಮಂಜಣ್ಣ ಅಂತ ಹೇಳ್ಬಿಟ್ಟು. ಚಿಕ್ಕಣ್ಣ ಮಲ್ಲಣ್ಣ ನಮ್ಮೂರ್ ಅಧ್ಯಕ್ಷರು ಉಪಾಧ್ಯಕ್ಷರು, ಪರಮೇಶಣ್ಣ ಮಲ್ಲಣ್ಣ ನಮ್ಮೂರ್ ಗುಡಿಗೌಡ್ರು. ಗೊತ್ತಾ? ಅವ್ರಿಗೆ ಹೇಳಿದ್ರೆ ನಿನ್ನ ಚಿಂದಿ ಚಿಂದಿ ಮಾಡ್ಬಿಡ್ತಾರೆ. ಪಟ್ಟಕ್ಕೋಗಿ ಚಟ್ನಿ ತಿಂದ್ ಬಂದಿರೋ ನಾನು. ನನ್ನೇನ್ ಚಿಂದಿ ಮಾಡ್ತೀಯ ನೀನು? ಹೋಗಿ ಚಟ್ನಿ ತಿಂದಿರೋನು, ನಾನು ಹುಚ್ಚೆಳ್ ಚಟ್ನಿ ತಿಂದಿರೋನು. ನನ್ನ ಹತ್ರ ಏನಾರ ಇಟ್ಕೊಂಡ್ರೆ ಇದುವಾಗ ಅದಾಗುತ್ತೆ, ಅದುವಾಗ ಇದಾಗ್ಬಿಡುತ್ತೆ. ಓ ನಿಂದ ಅದು ಇದು ಎಲ್ಲ ಪಕ್ಕಕ್ಕಿಡು. ಒಳ್ಳೆ ಪಾರ್ಟಿ ಮಾಡಿದೀನಿ, ಪಾರ್ಟಿಗೆ ಹೋಗ್ತಾ ಇದೀನಿ, ಬತ್ತೀಯಾ? ಆಕತ್ತೀಯಾ ಪಾರ್ಟಿ? ಲೋ, ಈಗಿನ ಫೋನಲ್ಲಿ ಮಾತಾಡ್ಕೊಂಡ್ ಬೈಕಲ್ಲಿ ಗುದ್ದಿದೀಯ, ಮತ್ತೋಗಿ ಪಾರ್ಟಿ ಮಾಡೋಣ ಅಂತ ಬೇರೆ ಕರಿತಿದೀಯ. ಅಲ್ಲೇನಾರ ಕುಡಿದ್ಬಿಟ್ಟು ಯಾವಂಗಾರ ಗುದ್ದಿ ಯಾವನ್ ಸಂಸಾರ ಹಾಳು ಮಾಡಿದ್ರಿ ಏನೋ ನೀವು? ಯುವಕರು ಏನೋ ಸಮಾಜಕ್ಕೆ ಸಂದೇಶ ಕೊಡ್ತೀರ ನೀವು? ಯಾವಂಗಾರ ಗುದ್ದಿ ಅವ್ರ ಮನೆ ತೆಗೆದ್ರೆ ನೀವ್ ಹಾಳಾಗದಲ್ದಲ್ಲೇ ಬೇರೆಯವ್ರ ಮನೇನು ಹಾಳು ಮಾಡ್ತಿರಲ್ಲ ಗುದ್ದಿ. ನಿಮ್ಗೆ ಗೊತ್ತಾಗಲ್ವನ್ರಲ್ಲೇ? ಲೋ, ಫಸ್ಟ್ ಬೈಕಲ್ಲಿ ಹೋಗ್ಬೇಕಾರೆ ಹೆಲ್ಮೆಟ್ ಹಾಕೊಂಡು ಓಡಿಸೋದ್ ಕಲೀರಿ. ಮೊಬೈಲಲ್ಲಿ ಮಾತಾಡೋದ್ ಬಿಡ್ರಿ. ಎಣ್ಣೆ ಹೊಡೆದು ಓಡಿಸೋದನ್ನ ನಿಲ್ಲಿಸ್ರಿ. ಯಾವನ್ ಮನೆನ ತೆಗೆದು ಬಿಡ್ತೀರಾ? ನೀವೆಲ್ಲ ಯುವಕರಿದ್ದೀರ ಕಣ್ರು. ಒಳ್ಳೆ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ರು, ಒಳ್ಳೆ ಕೆಲಸ ಮಾಡ್ರು. ಹಿಂಗೆಲ್ಲ ಓಡಿಸ್ಕೊಂಬಂದ್ ಗುದ್ದಿರ ಏನು? ಎಲ್ಲಿಗೆ ಹೋಗ್ತಾ ಇದೀವಿ ನಮ್ಮ ಸಮಾಜ? ನೀನ್ ಹೇಳಿದ್ 100 ಓಕೆ. ನಾವು ಸಂಚಾರ ನಿಯಮ ಪಾಲಿಸ್ಬೇಕು, ನಾವು ಪಾಲಿಸ್ಬೇಕು, ಎಲ್ಲರೂ ಪಾಲಿಸ್ಬೇಕು. ಆಗ ಜೀವನ ಸುಗಮ ಆಗುತ್ತೆ, ಸರಿನಾ? ಅದೆಲ್ಲ ಓಕೆ. ನೀವು ಗಣಿತ ವಿಜ್ಞಾನ ಸಮಾಜ ಅಂತ ಮಾತಾಡ್ತೀರಾ? ನೀನ್ ಮಾಡಿದ ಕೆಲಸ ಏನು? ಅಲ್ಲಿಂದ ಆ ಕಡೆ ಈ ಕಡೆ ನೋಡ್ಕೊಂಡು ಡೋ ಮಾಡ್ಕೊಂಡು ಈ ಜಿಲೇಬಿಗಳು ಅಕ್ಕಿ ಪಿಕ್ಕಿಗಳನ್ನ ನೋಡ್ಕೊಂಡ್ ಬರ್ತಿದ್ದಲ್ಲ. ಜಿಲೇಬಿ ಗೊತ್ತಿಲ್ವಾ? ಅಲ್ಲಿ ಅಜನ್ಗಳಿಗೆ ಗೊತ್ತಾಗ್ತಿ ಬಿಡು. ಅದ ನೋಡ್ಕೊಂಡ್ ಬರ್ತಿದ್ದಲ್ಲ. ನೀನ್ ಹೆಲ್ಮೆಟ್ ಹಾಕಿದ್ಯಾ? ಆ ಕಡೆ ಈ ಕಡೆ ನೋಡಿದಂಗೆ ಯಾವ ನಾಡಾಗ ಹೋಗ್ಬಿಡ್ಲಿ, ಅವ್ರು ಬಿಟ್ಟಾಕ್ಬಿಡ್ಬೇಕು. ಹೆಲ್ಮೆಟ್ ಹಾಕೊಂಡು ನಾವು ಸೇಫು, ನಮ್ಮ ಫ್ಯಾಮಿಲಿ ಸೇಫು ಅಂತ ಹೇಳ್ಕೊಂಡು ಸಂಚಾರ ನೀವು ಪಾಲಿಸ್ಕೊಂಡು ಹೋಗ್ತಾ ಇರ್ಬೇಕು. ನಾವು ಬಂದ್ರೆ ಕೆಲಸಕ್ಕೆ ಆ ಕಡೆ ಈ ಕಡೆ ಡೌನ್ ಮಾಡ್ಕೊಂಡು ಹೋಗೋದಲ್ಲ. ಮಾಡ್ತಾರೆ.
ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ನಾನೇನು ಹೇಳ್ತೀನಿ ನೀನೇ ಫಾಲೋ ಮಾಡದೆ. ನೀನ್ ಮಾಡ್ಬೇಕಿತ್ತು ಕಣ, ನೀನ್ ಮಾಡ ಫಸ್ಟ್. ನನ್ ಗಾಡಿ ನನ್ ಪಡಿ ಮಾಡ್ಕೊಂಡ್ ಬಂದಿದ್ದೆ, ನಾನೇ ಕೂತಿದ್ದೆ. ನಾನು ನನ್ ಪಡಿ ಬಂದಿರೋದು, ನಾನು ಎಡಗಡೆ ಬಂದಿರೋದು, ನೀನೇ ಬಂದಿರೋದು ಗುದ್ದಿರೋದು. ನಾನು ಎಡಗಡೆ ಅಲ್ಲ, ನೀನ್ ಎಡಗಡೆ ಎದ್ ಬಂದಿದ್ದೀವಿ. ಓಯ್ 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 ಮುಚ್ರ ಸಾಕು. ನಾನು ಅವಾಗಿಂದ ನೋಡ್ತಾ ಇದೀನಿ, ನಾಯಿ ಕಿತ್ತಾಡ್ತಾ ಇದೀರಿ ಇಬ್ರು. ನಾಯಿನೂ ನೋಡಿ ನಿಮ್ಮನ್ನ ಕಿತ್ತಾಡೋದು ನೋಡ್ಬಿಟ್ಟು ವಾಪಸ್ ಹೋತು. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು. ಮೋಟಿವೇಶನ್ ಹೇಳೋದಲ್ಲ, ಟ್ರಾಫಿಕ್ ರೂಲ್ಸ್ ಅಂದ್ಮೇಲೆ ಎಲ್ಲರಿಗೂ ಒಂದೇ. ಫಸ್ಟು ನೀವು ಫಾಲೋ ಮಾಡ್ರಿ, ಈಗ ಮುಚ್ಕ ಮನೆ ನಡೀರಿ, ಸರಿನಾ? ಬ್ರೋ ಏನ್ ಬ್ರೋ ನೀನು ಫೋನಲ್ಲಿ ಮಾತಾಡ್ಕೊಂಡ್ ಬರ್ತಾ ಇದೀಯಾ? ಒಂಚೂರು ಹೆಚ್ಚು ಕಮ್ಮಿ ಆಯ್ದ್ರೆ ಏನು ಬ್ರೋ? ಏನಾಗೋದು ಗೊತ್ತಾ? ಈಗ ಗಾಡಿ ಆಕ್ಸಿಡೆಂಟ್ ಆಗಿದ್ರೆ ನೋಡ್ಕೊಂಡು ಬನ್ನಿ ಬ್ರೋ. ಯಪ್ಪ, ಈ ಹಾಳಾದ ಫೋನಿಂದ ಗುದ್ಬಿಟ್ಟಿದ್ರೆ ಈ ಬೈಕಲ್ಲಿ ಹೋಗ್ಬೇಕಾರೆ ಫೋನ ಮಾತಾಡೋದೇ ಬೇಡ ಕಣಪ್ಪ. ಓಕೆ ಬ್ರೋ, ಸಾರಿ. ಓಕೆ, ಥ್ಯಾಂಕ್ ಯು ಬ್ರೋ, ಬಾಯ್. ನಂದು ಸಾರಿ ಬ್ರೋ, ನೀಟಾಗಿ ಹೋಗಿ ಬರ್ಲಾ?